ಆಟೋ ನಿಂತಾರೆ ಅನ್ನದಾತ ಇದ್ದಂಗೆ ನಮಗೆ ಮಂಡ್ಯದವ್ರಿಗೆಲ್ಲ. ಬೆಲ್ಲದಷ್ಟೇ ಸ್ವೀಟು ಮಂಡ್ಯ ಹುಡುಗರು ಹಾರ್ಟು. ರಾಹುಲ, ನೀನು ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ಟೆಸ್ಟ್ ಮಾಡ್ತೀನಿ ಇವಾಗ, ನೋಡೋಣ. ಒಂದು ಸಾಂಗ್ ನೆನಪಾಗ್ತಾ ಇದೆ, ಅದನ್ನ ಆಡ್ತೀನಿ. ಎಷ್ಟು ಚೆನ್ನಾಗಿ ಆಡ್ತೀನಿ ಗೊತ್ತಿಲ್ಲ, ಒಟ್ನಲ್ಲಿ ಕೇಳಿಸ್ಕೊಳ್ಳಿ. ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ ಅಂದ್ರೆ ಹೇಳಿ. ಡೈಲಿ ಒಂದೊಂದು ಸಾಂಗ್ ಆಡ್ತೀನಿ ನಾನು. ಈಗ ನಮ್ಮ ಆಕಾಶ ಒಂದು ಕವನ ಹೇಳ್ಬಿಡ್ತಾನಂತೆ, ಕೇಳಪ್ಪ. ಗುಂಡಿಗೆ ಇರುವ ಮಂಡ್ಯದ ರಾಣಿ. ಫಸ್ಟ್ ರೌಂಡ್ ಊಟ ಪೂರಿ, ಬಾತು, ಸಾಗು ಮತ್ತೆ ಮೈಸೂರು ಪಾಕ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ಮನ್ನ ಮಂಡ್ಯ ಯೂಟ್ಯೂಬ್ ಚಾನಲ್. ಮನೋಜ, ನಾನು ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಯಾಕೆ ಗೊತ್ತಾ? ಯಾಕೆ ಚೆನ್ನಾಗಿ ಕಾಣ್ತಾ ಅಂತ ಹೇಳೋದೇ ಬೇಡ, ನೋಡಿದ ತಕ್ಷಣ ಎಲ್ಲರೂ ಪ್ರತಿಯೊಬ್ಬ ಕನ್ನಡಿಗನು ಚೆನ್ನಾಗಿ ಕಂಡೇ ಕಾಣ್ತಾನೆ. ಹೇಳ್ತಾ ಇದ್ದಾನೆ ಇದಾಗಿರೋದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಕರೆಕ್ಟು. ಎಲ್ಲ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಕೊಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಆಟೋ ನಿಲ್ಸ್ಬಿಡೋರು ಮಗ ನೋಡಿ. ನಿನ್ನೆ ತೋರಿಸಿದ್ದೆ ಬೇರೆ, ಇವಾಗ ತೋರಿಸ್ತಾ ಇರೋದೇ ಬೇರೆ. ನೋಡಿ, ಒಂದು ನೈಟಲ್ಲಿ ಎಲ್ಲಾನು ಅರೇಂಜ್ ಮಾಡಿಬಿಟ್ಟಿದ್ದಾರೆ. ವಿಶ್ವೇಶ್ವರಯ್ಯ ಒಂಥರ ಅನ್ನದಾತ ಇದ್ದಂಗೆ ನಮಗೆ ಮಂಡ್ಯದವ್ರಿಗೆಲ್ಲ. ನಿನ್ನೆ ಲಾಗಲ್ಲೇ ಹೇಳಿದ್ದೆ ಮತ್ತೆ ಬರ್ತೀನಿ, ಬೆಳಿಗ್ಗೆ ವಿಡಿಯೋ ಮಾಡ್ತೀನಿ ಅಂತ. ಸ್ವಲ್ಪ ಕೆಲಸ ಇತ್ತು, ಬರೋಕ್ಕಾಗಲಿಲ್ಲ. ಸಂಜೆ ಆಗಿದೆ, ನೋಡೋಣ. ಮತ್ತೆ ತೋರಿಸ್ತೀವಿ. ಹುಡುಗರ ಜೊತೆ ಬಂದಿದ್ದೀವಿ. ಫುಲ್ ವಿಡಿಯೋನ ನೋಡಿ ಹೆಂಗಿದೆ ಕಮೆಂಟ್ ಮಾಡಿ. ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ತೋರಿಸ್ತೀನಿ. ಸುಮ್ಮನೆ ವಿಡಿಯೋ ನೋಡೋದಿಲ್ಲ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಅದನ್ನು ಓದಿದ್ರೆ ಅರ್ಥ ಆಗುತ್ತೆ ನಿಮಗೆ. ನಾಟಿ ಮಾಡಿದ ಹೊಲ ಚಂದ, ಮೇಟಿ ಕಟ್ಟಿದ ಕಣ ಚಂದ. ಯಾರ್ಯಾರು ಎಲ್ಲೆಲ್ಲಿಂದ ಬಂದು ವಿಡಿಯೋ ನೋಡ್ತಾ ಇರ್ತೀರೋ ಗೊತ್ತಿಲ್ಲ, ಅಥವಾ ಯಾರ್ಯಾರು ಬಂದು ಜಾಯ್ನ್ ಆಗಿದಾರೋ ಗೊತ್ತಿಲ್ಲ. ನಿಮ್ದು ಯಾವ ತಾಲೂಕು ಅನ್ನೋದನ್ನು ಮೆನ್ಷನ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲೆಲ್ಲಿಂದ ಬಂದಿದ್ದಾರೆ ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ. ನಮ್ಮದು ಸಕ್ಕರೆ ನಾಡು, ಆದರೆ ಇಲ್ಲೆಲ್ಲ ಬೆಲ್ಲ ಜೋಡಿಸಿದ್ದಾರೆ. ಇಲ್ಲ, ಬೆಲ್ಲದಷ್ಟೇ ಸ್ವೀಟು ಮಂಡ್ಯ ಹುಡುಗರು ಹಾರ್ಟು. ನೋಡಿ, ನಮ್ಮೂರವ್ರದೇ ಇದು, ನಾನೇ ನೋಡಿಲ್ಲ. ಇವರು ಬಸವರಾಜು ಅಂತ ನಮ್ಮೂರವ್ರನ್ನೇ. ಅವರು ಒಂದು ಬೆಲ್ಲ ಫ್ರೀ ಕೊಡ್ತಾರೆ. ಇನ್ನೂ 2 ದಿನ ಇರುತ್ತೆ. ಯಾರೆಲ್ಲ ಬರ್ತೀರಾ ಟೇಸ್ಟ್ ನೋಡಿ ಒಂದ್ಸಲಿ. ಮಂಡ್ಯ APMC ಯಾರ್ಡ್. ನಿನ್ನೆನೇ ಹೇಳಿದ್ದೆ ಜನ ಸಾಗರ ಸೇರಿರುತ್ತೆ ಅಂತ. ನೋಡಿ, ಮಗ ಖುಷಿ ಮೇಳದಲ್ಲಿ ತೋರಿಸಿದ್ದು ಇಲ್ಲಿ ಒಂದು ಭಾಗ ಅಷ್ಟೇ ಅಲ್ವಾ, ಅರ್ಧ ಭಾಗ. ಸಕ್ಕ ಜನ, ಸಕ್ಕತ್ ಅಂಗಡಿಗಳು. ನಮ್ಮ ಮನೋಜ ಆಗ್ಲೇ ಶುರು ಮಾಡಿ ತೋರಿಸಿದ್ದು ಎಲ್ಲರೂ ಇದೇ ಮನೋಜ ನನಗೆ ಅಲ್ಲ, ದಯವಿಟ್ಟು ಹಳೆ ವಿಡಿಯೋದಲ್ಲಿ ಎಲ್ಲೋದ್ರು ನಮ್ಮ ಮನೋಜ ಟೇಸ್ಟ್ ಮಾಡಿ ಬಿಡಲ್ಲ. ಮತ್ತೆ ಗೋಟಿ ತಂದಿದ್ದೇನೆ, UC ಫಾರ್ಮಲ್ಲಿ ತಿಂದಿದ್ದು ಆಕ್ಚುಲಿ. ಅದೇ ಥರ ಇಲ್ಲೂ ತಿಂತಾ ಇದ್ದೀವಿ. ವಿಡಿಯೋದಲ್ಲಿ ನೋಡಿರೋರೆಲ್ಲ ಅಲ್ಲೇ ಕೇಳ್ತಾವ್ರೆ, ಬರೀ ಗೋಟಿ ಕದಿಯೋದೇ ಆಗೋಯ್ತಲ್ಲ ನಿಂತು ಅಂತ. ಹಳೆ ವಿಡಿಯೋದಲ್ಲಿ ಅಲ್ಲೂ ಗೋಟಿಗಳನ್ನ ತಗೊಂಡ್ಬಂದಿರ್ತಾನೆ, ಆಕ್ಚುಲಿ ಇಲ್ಲೂ ಕೊಡ್ತಾ ಇದ್ದೇನೆ, ತಿಂತಾ ಇರೋಣ. ನೀವು ಬಂದಾಗ ಟೇಸ್ಟ್ ನೋಡಿ, ಫ್ರೀಯಾಗಿ ತಲೆ ಕೆಡ್ಸ್ಕೊಬಿಡಿ. ನೋಡಿ, ಗೋಟಿ ಟೇಸ್ಟ್ ಇವತ್ತು ಗೋಟಿಗಳ ಕಂಡ್ರೆ ಇವತ್ತು ಗ್ಯಾರಂಟಿ ಬಿಡಲ್ಲ ಇವನು. ಎಲ್ಲ ಗೋಟಿನೂ ಖಾಲಿ ಮಾಡ್ತೀನಿ. ನೋಡಿ, ಮನೋಜ ಪ್ರೀತಿನ ಬಜ್ಜಿ ಬೋಂಡ ಕೊಡಿಸ್ತಾವನೆ. ಹೊಟ್ಟೆ ಸಮಾಧಾನ ಆಗುದಿಲ್ಲ. ಮಿರ್ಚಿ ಬಜ್ಜಿ ಅಂತಾರೆ ಇದನ್ನ ಮೋಸ್ಟ್ಲಿ. ತಿನ್ಬೋಣ. ಇದ್ರಲ್ಲಿ ನಾಲ್ಕವೆ 100 ರೂಪಾಯಿ ಅಂತ ತಲೆ ಕೆಟ್ಟಿ ಕೆರೆ. ಇರ್ಲಿ ಬಿಡ, ಇವತ್ತು ಒಂದಿನ ಅಲ್ವಲ್ಲ, ಏನಕ್ಕೆ ಬಿಡೋದ? ಒಂದಿನಕ್ಕೆ ಅಂತಂದ್ರೆ ನಮ್ಮಂತ ಎಷ್ಟು ಜನ ಬರ್ತಾರೆ ಹೇಳೋಣ. ಏನ್ ಮಾಡೋಕ್ಕಾಗಲ್ಲ, ಅವ್ರು ಹೊಟ್ಟೆ ಪಡೋ ಹೋಗ್ಲಿ ಬಿಡೋ. ಹೇಳ್ತಾನೆ ಅವನೇನ ರಾಹುಲ ಜಾಯ್ನ್ ಆಗಿದ್ದಾನೆ ಲಾಗ್ಗೆ. ಕಾಲೇಜಿಂದ ಡೈರೆಕ್ಟ್ ಹಿಂಗೆ ಬಂದಿದ್ದಾನೆ. ನೋಡಿ, ಎಷ್ಟು ಕನ್ನಡ ಒಲವು. ರಾಹುಲ, ನೀನು ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ಟೆಸ್ಟ್ ಮಾಡ್ತೀನಿ ಇವಾಗ, ನೋಡೋಣ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇದು ಮಂಡ್ಯದಲ್ಲಿ ಎಷ್ಟನೇ ಸಾಹಿತ್ಯ ಸಮ್ಮೇಳನ ಅಂತ ನಿನಗೆ ಗೊತ್ತಾ? ಬೆಳಿಗ್ಗೆ ತಾನೇ ನಾವು ಒಬ್ಬ ಹೇಳಿದ್ದು 3ನೇದು ಅಂತ. ನಾನೆಲ್ಲೋ ಗೊತ್ತಿಲ್ಲೇನೋ ಅಂತ ಕೇಳ್ತಾನೆ. ಇಷ್ಟು ಈಸಿಯಾಗಿ ಹೇಳ್ತಿದ್ಯಲ್ಲ.
ಅಪ್ಪ ಬೆಳಿಗ್ಗೆ ಹೇಳ್ತು ಊಟ ಇಲ್ಲಿ ಏನೋ ತಿಂಡಿಗಳು ಇಟ್ಟಿದಾರಲ್ಲ ರಾಗಿ ಬೋಟಿ ಓಕೆ ತಿನ್ಕೊಂಡ್ ಬಂದೆ ನಾನು ಆಗ್ತೀನ ಹೇಳೋಣ ಅನ್ಕೊಂಡೆ ಮನದ ಮತ್ತೆ ಎದ್ಕೊಂಡ ನಮ್ಮ ಹುಡುಗರು ಫ್ರೀ ಸಿಗುತ್ತೆ ಅಂದ್ರೆ ಖಂಡಿತ ಬಿಡಲ್ಲ. ಮತ್ತೆ ಬರೀ ಎಲ್ಲ ಹುಡುಗಿರಿಗೆ ಫ್ರೀ ಅಂತ ಸರ್ಕಾರ ಕೊಡುವಾಗ ನಾವು ಬೋಟಿ ತಿನ್ಬಾರ್ದ. ಬಿಗ್ ಸೆಲೆಬ್ರಿಟಿ ಆದ ರಂಜಿನಿ ರಾಘವನ್ ಸಿಕ್ಕಿದ್ರು, ಒಂದು ಸೆಲ್ಫಿ ತಗೊಂಡಿದ್ದೀನಿ, ಹಾಕ್ತೀನಿ ಸೈಡಲ್ಲಿ ನೋಡ್ಕೊಂಬಿಡಿ. ಪಾಪ ಮಾಸ್ಕೆ ತೆಗಿತಾ ಇಲ್ಲ ಅವರು, ಮೇಡಮ್ ತೆಗೀರಿ ಅಂತಂದು ತೆಗೆದ್ರು ಒಂದು ಫೋಟೋ ಕ್ಲಿಕ್ ಮಾಡ್ಬಿಟ್ಟಿದ್ದೀನಿ. ಭಾರತಿ ಸೀರಿಯಲ್ ಅಲ್ಲಿ ನೋಡಿರ್ತೀರ ರಜನಿ ರಾಘವನ್ನು, ಅವ್ರು ಬಂದಿದ್ದಾರೆ ಪಾಪ ನೋಡಿ, ಇವರೇನೆ ಸೆಲ್ಫಿಗೆಲ್ಲ ಕಿಕ್ಕಿರಿತವ್ರೆ ಪಾಪ, ಕೊಡ್ತವ್ರೆ ನೋಡ್ಬೇಕು. ವೈಭವ ಎಲ್ಲ ನೋಡ್ತಾ ಇದ್ರೆ ನಾನೇ ಅಷ್ಟು ದೊಡ್ಡ ಕವಿತೆಗಳೆಲ್ಲ ಗೊತ್ತಿಲ್ಲ, ಆದರೂ ಟ್ರೈ ಮಾಡ್ತೀನಿ. ಕುವೆಂಪು ಅವ್ರದ್ದು ನೀವೆಲ್ಲ ಕೇಳಿರ್ತೀರ, ಅದೊಂದು ಟ್ರೈ ಮಾಡ್ತೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಕುವೆಂಪು ಅವರ ಬರವಣಿಗೆಯಲ್ಲಿ ಅದೊಂಥರ ಪ್ರೇಮ ಕವಿತೆ. ನಾನಿನಗೆ ನೀನೆನಗೆ ಜೇನಾಗುವ, ಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ರಲ್ಲ, ಸಕ್ಕತ್ತಾಗಿ ಆಡ್ತಾಯಿದ್ರು. ಅವ್ರನ್ನ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದೋ, ಮಾದೇಶ್ವರ ಸಾಂಗ್ಸ್ಗಳೆಲ್ಲ ಆಡ್ತಿದ್ರು ಮಂಡ್ಯ ಟಿ ವಿ ಚಾನಲ್. ಬೆಳಿಗ್ಗೆ ಹಾಕ್ಬಿಟ್ರೆ ಒಂದು 1 hour ಅವ್ರದೇ ಸಾಂಗ್ ಕೇಳ್ತಿದ್ದೆ ಯಾವಾಗಲೂ. ನಮ್ಮ ಮಂಜಾ ನಿಂಗೆ ಗೊತ್ತಾ, ಅವ್ರು ನೋಡಿದ್ಯಾ? ನಾನಂತೂ ಮಾದಪ್ಪನ ಭಕ್ತ, ಅವ್ರನ್ನ ನನಗೆ ಗೊತ್ತಂತ ಕೇಳೋಂಗೆ ಇಲ್ಲ. ಯಾಕೆ ಅಂತಂದರೆ ಅವರು ಆಲ್ಮೋಸ್ಟು ಅವಾಗಿನ ಜಾಸ್ತಿ ಫೇಮಸ್ ಆಗಿರಲಿಲ್ಲ, ಈಗ ರೀಲ್ಸು ಇನ್ಸ್ಟಾಗ್ರಾಮ್ ಬಂದ ಮೇಲೆ ತುಂಬ ಫೇಮಸ್ ಆದರು. ನೀವು ನೋಡಿರ್ತೀರ, ಮಾದೇಶ್ವರದ ಒಂದು ಸಾಂಗ್ ಆಡಿ ಫುಲ್ಲು ಫೇಮಸ್ ಆಗಿದ್ದಾರೆ ಅವರು. ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಮಾದೇಶ್ವರ ಅಂತಲೇ ಸಾಂಗ್ ಬರುತ್ತೆ. ಅವ್ರು ಆಡ್ತಾ ಇದ್ರೆ ಹಂಗೆ ಮೈ ಜುಮ್ ಅಂತ ಇತ್ತು, ಸಕ್ಕದ ಆಡ್ತಿರಲ್ವಾ. ವಾಯ್ಸು ಈಗಲೂ ಕೂಡ ಅವಾಗ ಹೆಂಗಿತ್ತು ವಯಸ್ಸು, ಇವಾಗಲೂ ಕೂಡ ಹಂಗೆ ಇದೆ ವಯಸ್ಸು. ಅದನ್ನು ಒಂದ್ಸಲ ಕೇಳಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಮಗೆ ಒಂಥರ ಮೈ ಜುಮ್ ಅಂತಿದ್ದ ವಾಯ್ಸ್ ಕೇಳ್ತಿದ್ದಂಗೆ. ಈ ಬುಕ್ಸ್ಗಳು, ಈ ಕವಿತೆ ಕಾದಂಬರಿಗಳೆಲ್ಲ ಇರೋದನ್ನು ನೋಡ್ತಾ ಇದ್ರೆ ಒಂದು ಸಾಂಗ್ ನೆನಪಾಗ್ತಾ ಇದೆ, ಅದನ್ನು ಆಡ್ತೀನಿ. ಎಷ್ಟು ಚೆನ್ನಾಗಿ ಆಡ್ತೀನಿ ಗೊತ್ತಿಲ್ಲ, ಒಟ್ನಲ್ಲಿ ಕೇಳಿಸ್ಕೊಳ್ಳಿ. ನಾನು ಆಡ್ತೀನಿ. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ, ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ, ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ. ಓ ಒಲವೇ ನೀ ತಂದ ಹಾಡಿಗೆ ನಾ ಸೋತೆ. ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ ಅಂದರೆ ಹೇಳಿ, ಡೈಲಿ ಒಂದೊಂದು ಸಾಂಗ್ ಆಡ್ತೀನಿ ನಾನು. ಈಗ ನಮ್ಮ ಆಕಾಶ ಒಂದು ಕವನ ಹೇಳ್ಬಿಡ್ತಾನಂತೆ, ಕೇಳಪ್ಪ. ಗುಂಡಿಗೆ ಇರುವ ಮಂಡ್ಯದ ರಾಣಿ, ಮುಖದಲ್ಲೇ ತುಂಬಿದೆ ಗತ್ತಿನ ಗಣಿ, ಮಾತಲ್ಲೇ ಕಟ್ಟಿವೆ ಧೈರ್ಯದ ಏಣಿ, ನಿನಗೆ ಯಾರು ಸಾಟಿ ಹೇಳೆ ನೀನೇ ನನ್ನ ಕಣ್ಮಣಿ. ನಮ್ಮ ಹುಡುಗರೇನು ಕಡಿಮೆ ಇಲ್ಲ ಅಣ್ಣ, ನಾನು ಕಲಿತು ಹೇಳ್ತೀನಿ ಅಂತ ಹೇಳ್ದ. ಸರಿ ಮಗ ಹೇಳು ಅಂತ ಹೇಳಿದೆ. ಚೆನ್ನಾಗಿ ಹೇಳೋದಲ್ವಾ? ಕಮೆಂಟ್ ಮಾಡಿಬಿಡಿ ಚೆನ್ನಾಗಿ ಹೇಳಿದ್ರೆ ನಮ್ಮ ಆಕಾಶ. ಮನೋಜ್ ಬನ್ನಿಲಿ, ಇಷ್ಟೊಂದು ಜನ ಇದ್ದಾರೆ, ಇವತ್ತಿದ್ದವ್ರು ನಾಳೆ ಇರಲ್ಲ. ಇದ್ದಷ್ಟು ದಿನ ಖುಷಿಯಾಗಿರ್ಬೇಕು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತವಾಗ್ಲೂ ಒಂದು 2 ಲೈನ್ ಇದ್ದಾವೆ, ಅದನ್ನು ಹೇಳ್ತೀನಿ. ಇವತ್ತಿನ ದಿನಗಳಲ್ಲಿ ಅದನ್ನು ನೆನೆಸ್ಕೊಂಡ್ರೆ ಎಲ್ಲರಿಗೂ ಒಂದಕ್ಕೆ ಆಗುತ್ತೆ. ಏನಂತಂದರೆ, ದುಡಿಮೆಯ ನಂಬಿ ಬದುಕು, ಎದ್ದರೆ ಜನನ, ಮಲಗಿದರೆ ಮರಣ, ಯಾವುದು ನಿನ್ನ ಜನ್ಮದಿನ. ಇದನ್ನು ತಿಳ್ಕೊಂಡು ಜೀವನ ಸಾಗಿಸ್ಬೇಕು. ಹುಡುಗರು ಬರೀ ಸುಮ್ಮನೆ ಮಾತಾಡಲ್ಲ, ಸ್ವಲ್ಪ ತಿಳ್ಕೊಂಡಿದ್ದಾರೆ, ಏನೇನೋ ಕಲ್ತ್ಕೊಂಡಿದ್ದಾರೆ. ಆದರೆ ನಾವು ಅದನ್ನು ಹೊರಗಡೆ ತೆಗಿಬೇಕು. ಆದಷ್ಟು ಹೊರಗಡೆ ತೆಗಿಯಕ್ಕೆ ಟ್ರೈ ಮಾಡ್ತೀನಿ. ಊಟಕ್ಕೆ ಟೈಮ್ ಆಗಿದೆ, ಊಟಕ್ಕೆ ಬಂದಿದ್ದೀವಿ. ಜನ ಸಾಗರ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ಜನ ಸಾಗರ 30 ಕೌಂಟ್ರ್ ಇದೆಯಂತೆ. ಊಟ ಹೆಂಗೆ ಕೊಡ್ತಾರೆ ನೋಡೋಣ, ಬನ್ನಿ. ಜನ ನೋಡ್ತಾ ಇದ್ರೆ ನಮ್ಗೆ ಎಲ್ಲ ಜ್ಞಾಪಕ ಬರುತ್ತೆ.
ಫಂಕ್ಷನ್ ನಡೀತಾ ಇದ್ದಾಗ ಇಷ್ಟೊಂದು ಜನ ಇಲ್ಲ. ಈ ಊಟದಲ್ಲಿ ತುಂಬಾ ಜನ ಇದ್ದಾರೆ. ಅಷ್ಟು ಊಟ ಮುಖ್ಯ. ಫಂಕ್ಷನ್ 3 ದಿನ ನಡೀತದೆ. ಮಂಡ್ಯದವ್ರು ಯಾವುದಕ್ಕೆ ಮೊದಲು ಇರ್ತಾರೋ ಇಲ್ಲೋ ನಮಗೆ ಗೊತ್ತಿಲ್ಲ. ಊಟಕ್ಕೆ ಹೊಟ್ಟೆ ತುಂಬ ಅಂತಂದ್ರೆ ಫಸ್ಟ್ ಇರ್ತಾರಪ್ಪ. ಯಾಕೆ ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಿರೋದು ಊಟಕ್ಕೋಸ್ಕರ, ಅದಕ್ಕೆ ಫಸ್ಟ್ ಇಲ್ಲೇ ಇದ್ದಾರೆ. ಈ ಊಟದ ಜನಜಂಗುಳಿ ಬಗ್ಗೆ ಏನು ಹೇಳ್ತೀರಾ? ಜಾಸ್ತಿ ಜನ ಸೇರಿದ್ದಾರೆ, ಊಟ ಸಿಗುತ್ತೆ. ಖಂಡಿತ ಸಿಗುತ್ತೆ ಮಗ. 3 ದಿನ ಕನ್ಫರ್ಮ್ ಊಟ. ರೆಸಿಪಿ ನೋಡಿದ್ಯಾ ಏನೇನು? ಬೆಳಗ್ಗೆ ನಾಷ್ಟ ಇಡ್ಲಿ ಕೊಟ್ಟಿದ್ದಾರೆ, ಇವಾಗ ಪೂರಿ ಕೊಡ್ತಾ ಇದ್ದಾರೆ. ಇವಾಗ ಏನು ಕೊಡ್ತಾರೆ ಗೊತ್ತಿಲ್ಲ ಮಾತ್ರ. ನಾನಂತೂ ತುಂಬಾ ಖುಷಿ ಆಯಿತು. ಅಲ್ಲಿ ಹಿಂದೆ ಅಡುಗೆ ಮಾಡ್ತಿದ್ದಾರೆ, ಇಲ್ಲಿ ಸರ್ವ್ ಮಾಡ್ತಿದ್ದಾರೆ. ಚೆನ್ನಾಗಿದೆ ಮಾತ್ರ. ಎಲ್ಲರೂ ವಿಸಿಟ್ ಮಾಡಿ. ಅಣ್ಣ ಊಟ ಹಾಕ್ಸ್ಕೊಂಡು ಬರ್ತೀವಿ ಮತ್ತೆ ಇರಿ. ಫಸ್ಟ್ ರೌಂಡ್ ಊಟ ಪೂರಿ, ಬಾತು, ಸಾಗು ಮತ್ತೆ ಮೈಸೂರು ಪಾಕ್. ಊಟ ಮುಗೀತು ನೋಡಿ. ಜನಸಾಗರ ಒಳಗಡೆ ಸೇರ್ಕೊಳ್ಳೋಣ ಅನ್ಕೊಂಡಿದೀವಿ. ಇವಾಗ ಒಳಗಡೆ ಹೋಗಿ ಜಾಯ್ನ್ ಆಗ್ತೀವಿ. ಕೆಲವೊಂದು ಶೋಗಳನ್ನ ತೋರಿಸ್ತೀನಿ, ಜಾಸ್ತಿ ತೋರ್ಸೋಕ್ಕಾಗಲ್ಲ, ಟೈಮ್ ಡ್ಯೂರೇಷನ್ ಕಡಿಮೆ ಇದೆ. ನೋಡೋಣ. ಇವಾಗ ಸ್ಟೇಜ್ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ.
ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇ. ಹುಡುಗರೆಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ದಾರೆ. ವ್ಲಾಗ್ನ ನೋಡಿ ಮಸ್ತ್ ಮಜಾ ಮಾಡಿರ್ತೀರ ಅನ್ಕೋತೀನಿ. ನೋಡಿ ನರಸಿಂಹ ಡ್ಯಾನ್ಸ್ಗೆ ಮಾತ್ರ ಜಾಯ್ನ್ ಆಗಿದ್ದಾನೆ. ಮೈಸೂರಿಂದ ಲೇಟ್ ಆಗಿ ಮಗ ನಿಮ್ಮ ಆನೆಸ್ಟ್ ರಿವ್ಯೂಗಳು ಹೆಂಗಿತ್ತು ಮಗ ಫಂಕ್ಷನ್? ಮಿಸ್ ಮಾಡ್ಕೋಬೇಡಿ, ಇನ್ನೂ 2 ದಿನ ಅದೇ. ಮಿಸ್ ಮಾಡ್ಕೊಂಡ್ರೆ ನಿಂದೆ ತಪ್ಪು. ಮಿಸ್ ಮಾಡದೆ ಬನ್ನಿ. ನಾಳೆಗೂ ಬರ್ತೀವಿ. ಊಟ ಮಾಡಿದ್ಮೇಲೆ ನಾಳೆಗೂ ಸಿಗ್ತೀವಿ ನಿಮ್ ಜೊತೆ. ನಾವು ಊಟ ಮಾಡಿದ್ಮೇಲೆ ಹೊರಟಾಗದ ಅಂತ ಹೇಳ್ತಿದ್ದೆ. ಮಸ್ತ್ ಮಜಾ ಮಾಡ್ದ ಹುಡುಗ, ಖುಷಿ ಆಗ್ಬಿಟ್ಟವನೇ ಡ್ಯಾನ್ಸ್ ಮಾಡ್ಬಿಟ್ಟು. ನೀರು ಕುಡಿದಲ್ಲ ಮಂಡ್ಯ ಐಕ್ಲನ್ನ ಅವಾಯ್ಡ್ ಮಾಡುದು. ಟೇಬಲ್ಗಳೇ ಮುರಿದಾಕ್ಬಿಟ್ಟಾರೆ ಎಲ್ಲರೂ ಕುಂದು. ಡ್ಯಾನ್ಸ್ ನೀವು ನೋಡಿದಿರಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.